ಹಾಯ್ ಫ್ರೆಂಡ್ಸ್, KFC ಕೆಂಚಕ್ಕಿ ಫ್ರೈಡ್ ಚಿಕನ್ ಈ ರೆಸಿಪಿಯ ಫೌಂಡರು ಹಾರ್ಲ್ಯಾಂಡ್ ಸ್ಯಾಂಡರ್ಸ್. ಇವರು ತುಂಬ ಕಷ್ಟಪಟ್ಟು ಮಾಡ್ತಿದ್ದಂತಹ ಜಾಬ್ಸು, ಬಿಸ್ನೆಸ್ಸು ಎಲ್ಲದರಲ್ಲೂ ಜಾಸ್ತಿ ಫೇಲಿಯರ್ಸ್ನೇ ಕಾಣ್ತಾ ಹೋಗ್ತಾರೆ. ಅವರು ವಯಸ್ಸಾಗಿ ಪೆನ್ಷನ್ ಬಂದಮೇಲೂ ವಯಸ್ಸಾಗಿದೆ ಎಲ್ಲ ಮುಗಿದೋಯ್ತು ಅಂತ ಸುಮ್ಮನೆ ಕೂರದೆ ತನ್ನ ಚಿಕನ್ ರೆಸಿಪಿನ ಮಾರ್ಕೆಟಿಂಗ್ ಮಾಡೋಕ್ಕೆ ಶುರು ಮಾಡಿ ಅವಾಗಲೂ ಸುಮಾರು 1000 ಸಲ ಆ ರೆಸಿಪಿನ ಎಲ್ಲ ರಿಜೆಕ್ಟ್ ಮಾಡ್ತಾ ಹೋಗ್ತಾರೆ. ಕೊನೆಗೂ ತನ್ನ 65ನೇ ವಯಸ್ಸಲ್ಲಿ ಇವರು ಸಕ್ಸಸ್ಫುಲ್ನ ಕಾಣ್ತಾರೆ. ಇವರ ಪೂರ್ತಿ ಹೆಸರು ಕರ್ನಲ್ ಹಾರ್ಲ್ಯಾಂಡ್ ಡೇವಿಡ್ ಸ್ಯಾಂಡರ್ಸ್. ಇವರು ಹುಟ್ಟಿದ್ದು ಇಂಡಿಯಾನಾದ ಹೆನ್ರಿವಿಲ್ಲಿನ ಒಂದು ಚಿಕ್ಕ ಊರಲ್ಲಿ. ಇವರು ತನ್ನ 5ನೇ ವಯಸ್ಸಿನಲ್ಲಿದ್ದಾಗಲೇ ಇವರ ತಂದೆ ಡೇವಿಡ್ ಸ್ಯಾಂಡರ್ಸ್ನ ಕಳ್ಕೊತಾರೆ. ಇವರ ತಾಯಿ ಮ್ಯಾರ್ಗೆಟ್ ರಾನಾ ಸ್ಯಾಂಡರ್ಸ್ಗೆ ಒಂದು ಫ್ಯಾಕ್ಟ್ರಿಲಿ ಕೆಲಸಕ್ಕೆ ಹೋಗ್ಬೇಕಾಗಿ ಬರುತ್ತೆ. ಆಮೇಲೆ ಹಾರ್ಲ್ಯಾಂಡಿಗೆ ತನ್ನ ತಮ್ಮ ಮತ್ತು ತಂಗಿಯನ್ನು ನೋಡ್ಕೋಬೇಕಾದ ಜವಾಬ್ದಾರಿ ಬರುತ್ತೆ. ತನ್ನ ತಾಯಿಯಿಂದ ಅಡುಗೆ ಮಾಡೋದನ್ನು ಕಲಿತಾರೆ ಸ್ಯಾಂಡರ್ಸ್. ತನ್ನ 7ನೇ ವಯಸ್ಸಿಗೆ ಚೆನ್ನಾಗಿ ಅಡುಗೆ ಮಾಡೋದನ್ನು ಕಲ್ತಿರ್ತಾರೆ. 1902ರಲ್ಲಿ ಹಾರ್ಲ್ಯಾಂಡ್ನ ತಾಯಿ ಮಾರ್ಗರೆಟ್ 2ನೇ ಮದುವೆನ ಆಗ್ತಾರೆ. ಆವಾಗ ಹಾರ್ಲ್ಯಾಂಡ್ನ ಸ್ಟೆಪ್ ಫಾದರ್ಗೂ ಇವ್ರಿಗೂ ಹೊಂದಾಣಿಕೆ ಆಗದೆ ಹಾರ್ಲ್ಯಾಂಡು ತನ್ನ 13ನೇ ವಯಸ್ಸಿನಲ್ಲೇ ಮನೆ ಬಿಟ್ಟು ಹೋಗ್ತಾರೆ. ಅವರ ಸ್ಕೂಲ್ ಸಹ 7ನೇ ಗ್ರೇಡಲ್ಲೇ ನಿಂತೋಗುತ್ತೆ. ಮನೆ ಬಿಟ್ಟಾದ್ಮೇಲೆ ತುಂಬ ಕೆಲಸನ ಮಾಡ್ತಾರೆ. ಕುದುರೆ ಗಾಡಿಗೆ ಪೇಂಟ್ ಹೊಡೆಯೋದು, ಕಂಡಕ್ಟರು, ಜಮೀನು ಕೆಲಸ. 16-17 ವಯಸ್ಸಾಗಿದ್ದಾಗಲೇ ಸುಳ್ಳು ಸರ್ಟಿಫಿಕೇಟ್ ಮಾಡಿಸಿ US ಆರ್ಮಿಲಿ ಕೆಲಸ ಸೇರ್ಕೊತಾರೆ. ಡಿಸ್ಚಾರ್ಜ್ ಮಾಡಾದ್ಮೇಲೆ ರೈಲ್ವೆ ಫೈರ್ಮ್ಯಾನ್ ಆಗಿ ಕೆಲಸ ಸಿಗುತ್ತೆ. ಜೊತೆಗೆ ಕರೆಸ್ಪಾಂಡೆನ್ಸಲ್ಲಿ ಲಾನು ಸ್ಟಡಿ ಮಾಡ್ತಾ ಇರ್ತಾರೆ. 1909ರಲ್ಲಿ ಜೋಸಫಿನ್ ಕಿಂಗ್ ಅನ್ನೋರ್ನ ಮದುವೆ ಆಗ್ತಾರೆ. ರೈಲ್ವೆ ಫೈರ್ಮ್ಯಾನ್ ಕೆಲಸ ಮಾಡ್ತಿರ್ಬೇಕಾದ್ರೆ ವರ್ಕರ್ ಜೊತೆ ಜಗಳ ಆಗಿ ಆ ಕೆಲಸನೂ ಕಳ್ಕೊತಾರೆ. ಮತ್ತೆ ಇವರ ಹೆಂಡತಿನೂ ಇವ್ರನ್ನ ಬಿಟ್ಟು ತನ್ನ ಮಗುನು ಕರ್ಕೊಂಡು ಹೋಗ್ತಾರೆ. ಲಾಸ್ಟ್ ಸ್ಟಡಿನೂ ಅರ್ಧದಲ್ಲೇ ನಿಂತೋಗುತ್ತೆ. ನಂತರ ಹಾರ್ಲ್ಯಾಂಡು ಒಂದು ಇನ್ಶೂರೆನ್ಸ್ ಕಂಪನಿಲಿ ಕೆಲಸಕ್ಕೆ ಸೇರ್ತಾರೆ. ಆದರೆ ಅಲ್ಲೂ ಇವ್ರನ್ನ ತೆಗ್ದಾಕ್ತಾರೆ. ಆಮೇಲೆ ಸೇಲ್ಸ್ ಮ್ಯಾನ್ ಆಗಿ ವರ್ಕ್ ಮಾಡ್ತಾರೆ. ಅಲ್ಲೂ ಇವರ ಕೆಲಸನ ಹೆಚ್ಚು ದಿನ ಉಳಿಯಲ್ಲ. 1920ರಲ್ಲಿ ಇವರು ತಂದೆ ಆದ ಒಂದು ಬೋಟ್ ಕಂಪ್ನಿಯನ್ನು ಓಪನ್ ಮಾಡ್ತಾರೆ. ಸ್ವಲ್ಪ ಮಟ್ಟಿಗೆ ಲಾಭ ಗಳಿಸಿದ ಮೇಲೆ ಆ ಕಂಪ್ನಿನ ಮಾರಿ ಲ್ಯಾಂಪ್ ತಯಾರಿಸೋ ಒಂದು ಕಂಪ್ನಿನ ಓಪನ್ ಮಾಡ್ತಾರೆ. ಆದರೆ ಎಲೆಕ್ಟ್ರಿಕ್ ಲೈಟಿಂಗ್ ಕಾಂಪಿಟೇಷನ್ನಿಂದ ಅದನ್ನು ಕ್ಲೋಸ್ ಮಾಡಬೇಕು. ಆದಮೇಲೆ ಒಂದು ಸರ್ವಿಸ್ ಸ್ಟೇಷನಲ್ಲಿ ಇವರು ತಮ್ಮ ಡಿಶ್ನ ಸೇಲ್ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ಜನರಿಗೆ ತುಂಬ ಇಷ್ಟ ಆಗ್ತಾ ಹೋಗುತ್ತೆ. ಎಲ್ಲರೂ ತಮ್ಮ ಗಾಡಿನ ಪಾರ್ಕ್ ಮಾಡಿ ಚಿಕನ್ ತಿನ್ನೋಕ್ಕೆ ಅಂತಲೇ ಬರ್ತಾ ಇರ್ತಾರೆ. ಆಮೇಲೆ ಹಾರ್ಲ್ಯಾಂಡು ಸರ್ವಿಸ್ ಸ್ಟೇಷನ್ ಪಕ್ಕದಲ್ಲೇ ಒಂದು ಚಿಕ್ಕ ರೆಸ್ಟೋರೆಂಟ್ನ ಓಪನ್ ಮಾಡ್ತಾರೆ. ಅದು ತುಂಬ ಫೇಮಸ್ ಆಗುತ್ತೆ. ಕೆಂಚಕ್ಕಿಯ ಗವರ್ನರ್ ಇವರಿಗೆ ಕರ್ನಲ್ ಅನ್ನೋ ಬಿರುದನ್ನು ಸಹ ಕೊಡ್ತಾರೆ. ಕರ್ನಲ್ ಹಾರ್ಲ್ಯಾಂಡ್ ಸ್ಯಾಂಡರ್ಸ್ನ ಆ ಫೇಮಸ್ ರೆಸ್ಟೋರೆಂಟ್ಗೆ ಬೆಂಕಿ ಬಿದ್ದು ಎಲ್ಲ ಸುಟ್ಟೋಗುತ್ತೆ. ಆದರೂ ಸೋಲ್ನ ಒಪ್ಪದ ಸ್ಯಾಂಡರ್ಸು ಮತ್ತೆ 140 ಸೀಟ್ ಇರುವಂಥ ಒಂದು ಹೊಸ ರೆಸ್ಟೋರೆಂಟ್ನ ಕಟ್ತಾರೆ. ಆದರೆ 1941ರಲ್ಲಿ ಅಮೆರಿಕ ವರ್ಲ್ಡ್ ವಾರ್ನ ಅನೌನ್ಸ್ ಮಾಡಿದಾಗ ಇವರ ರೆಸ್ಟೋರೆಂಟ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಈ ರೀತಿ ಎಲ್ಲ ಲಾಸ್ ಆದಮೇಲೆ ಅವರಿಗೆ ಸೋಷಿಯಲ್ ಸೆಕ್ಯೂರಿಟಿಯಿಂದ $105 ಪೆನ್ಷನ್ ಬರುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ, ವಯಸ್ಸಾಗೋಯ್ತು ಅಂತ ಸುಮ್ಮನೆ ಕೂರದೆ ತನ್ನ ಫೇಮಸ್ ಚಿಕನ್ ರೆಸಿಪಿನ ಮಾರ್ಕೆಟಿಂಗ್ ಮಾಡೋಕ್ಕೆ ರೆಸ್ಟೋರೆಂಟ್ಗೆ ರೆಸಿಪಿನ ಡೆಮೋ ಕೊಡ್ತಾ ಓಡಾಡ್ತಾರೆ. 9 ಸಲ ಈ ರೆಸಿಪಿ ರಿಜೆಕ್ಟ್ ಆದಾದ್ಮೇಲೆ 1 ಸಲ ಅಕ್ಸೆಪ್ಟ್ ಆಗುತ್ತೆ. ಅದಾದಮೇಲೆ ಅವರ ರೆಸಿಪಿ ತುಂಬ ದೇಶದಲ್ಲಿ ಸಕ್ಸಸ್ ಆಗುತ್ತೆ. ಈ ರೆಸಿಪಿನ 1964ರಲ್ಲಿ 2 ಬಿಲಿಯನ್ಗೆ ಮಾರ್ತಾರೆ. ಮಾರಾಟ ಮಾಡಿದ್ಮೇಲೂ KFCಯ ಕೆಲವು TV ಆ್ಯಡ್ಸ್ಗೆ ಇವರೇ ಇದ್ದಾರೆ. ಹಾಗೆ KFCಯ ಲೋಗೋದಲ್ಲೂ ಇವರ ಫೇಸೇ ಇದೆ. ಇವರು ಸತ್ತಿದ್ದು ತಮ್ಮ 90ನೇ ವಯಸ್ಸಲ್ಲಿ, ಅಂದರೆ 16 ಡಿಸೆಂಬರ್ 1980ರಲ್ಲಿ. ಆದರೂ ಇನ್ನು ಇವರ ಫೇಸ್ನ KFCಯ ಲೋಗೋ ಆಗಿ ಬಳಸ್ತಾರೆ. 118 ದೇಶದಲ್ಲಿ KFC ತನ್ನ ಬಿಸ್ನೆಸ್ನ ವಿಸ್ತರಿಸಿದೆ. 18,875 ಬ್ರಾಂಚಸ್ನ ಈ ಕಂಪ್ನಿ ಹೊಂದಿದೆ. ತುಂಬ ಫೇಲಿಯರ್ಸ್ಗಳೇ ಆಗಲಿ ಅಥವಾ ಅವರ ವಯಸ್ಸೇ ಆಗಲಿ ತಮ್ಮ ಕೆಲಸನ ನಿಲ್ಲಿಸೋಕ್ಕೆ ಒಂದು ಕಾರಣ ಆಗಿ ಬರದೆ ಅದೆಲ್ಲ ದಾಟಿ ಸ್ಯಾಂಡರ್ಸು ಸಕ್ಸಸ್ ಆಗ್ತಾರೆ. ನಮ್ಮ ಮುಂಬರುವ ವಿಡಿಯೋ ನೋಡೋಕ್ಕೆ ಸಬ್ಸ್ಕ್ರೈಬ್ ಜೊತೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆನೇ ಶೇರ್ ಮಾಡಿ. ವಿಡಿಯೋ ನೋಡೋಕ್ಕೆ ಧನ್ಯವಾದ.